ತಾಲೂಕಿನ ಜನ ಸಹ ವೀಕ್ಷಣೆ ಮಾಡ್ತಾ ಇರ್ತಾರೆ. ಅವತ್ತು ನಾವು ಪ್ರತಿಭಟನೆ ಮಾಡಿದಂತ ಸ್ಥಳದಲ್ಲಿ 3 ಕಡೆ ಹಾದು ಹೋಗೋದಕ್ಕೆ ರಸ್ತೆನೂ ಸಹ ಬಿಟ್ಟಿದ್ವಿ. ಆದ್ರೆ ಒಂದು ಮಹಿಳೆ ಬಂದು ಅದನ್ನೆಲ್ಲ ವೀಕ್ಷಣೆ ಮಾಡ್ತೀರಾ, ಈ ರಸ್ತೆ ತಡೆಯಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಬಂದು ಕೇಳಿದಾಗ ನಾವು ಎದ್ದು ಸೈಡ್ಗೆ ಹೋಗುವ ಮುಖಾಂತರ 3 ರಸ್ತೆ ಇದೆಯಮ್ಮ ಅಂತ ಪೊಲೀಸ್ ಇಲಾಖೆ ಅವ್ರಿಗೂ ಹೇಳಿ ಅವ್ರಿಗೆ ನಾವು ಹೋಗೋದಕ್ಕೆ ಅನುವು ಮಾಡ್ಕೊಟ್ವಿ. ಆದ್ರೆ ಇವತ್ತು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ನಾವು ಸ್ಟ್ರೈಕ್ ಮಾಡಿದ್ 3ನೇ ತಾರೀಕು, ಅವ್ರು ಕೊಟ್ಟಿರ್ತಕ್ಕಂಥದ್ದು 6ನೇ ತಾರೀಕು. 3 ದಿನ ಅವರು ಕೋಮಾ ಸ್ಟೇಜ್ ಅಲ್ಲಿ ಏನಾದ್ರು ಇದ್ರ, ಅಕಸ್ಮಾತ್ ನಾವು ಸ್ಟ್ರೈಕ್ ಮಾಡಿದ್ರಿಂದ ಅವ್ರಿಗೇನಾದ್ರು ಅಪಘಾತ ಸಂಭವಿಸಿತ್ತ, ಅವರು ಕೋಮಾ ಸ್ಟೇಜ್ ಅಲ್ಲಿ ಏನಾದ್ರು ಇದ್ದು ಚೇತರಿಸ್ಕೊಂಡು ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದಾರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹಾಗೂ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಲವು ಯಾರು ಬಿಜೆಪಿ ಪರವಾಗಿ ಹಾಗೂ ಜನಸ್ನೇಹಿ ಪರವಾಗಿ ಹಾಗೂ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಪ್ರಶ್ನೆ ಯಾರು ಮಾಡ್ತಾರೆ, ಆ ಕೆಲವೊಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ನೀವು ತಾವು ನೋಡಿರ್ಬೋದು 100 ಜನ ಇದ್ರು, ಬರೀ 8 ಜನ. ಆ ವ್ಯಕ್ತಿಗೆ ನೇರವಾಗಿ ನಾನು ಇಲ್ಲೇ ಸವಾಲಾಗ್ತೀನಿ, ಯಾರ ಹೆಸರಲ್ಲಿ ಇವತ್ತು 8 ಜನ ಮೇಲೆ FIR ಹಾಕಿದ್ದಾರೆ, ಅವ್ರನ್ನ ಆ ವ್ಯಕ್ತಿ ಇಂಥ ಹೆಸರು ಅಂತ ಗುರ್ತಿಡ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೇನೆ. ಆದ್ರೆ ಇದು ರಾಜಕೀಯ ಪ್ರೇರಿತವಾಗಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ ಅಂತ ಇದನ್ನ ಏನು ಧಮಕಿ ಹಾಗೂ ಭಯ ಬೀಳಿಸುವಂತ ಕೆಲಸ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು. ಇದು ನಿಮ್ಮ ಕನಸಲ್ಲೂ ತಿಳ್ಕೊಬೇಡ್ರಿ. ಹೋರಾಟಕ್ಕೆ ಬಂದ್ರೆ ಜೈಲ್ಗೆ ಹೋಗೋದಕ್ಕೂ ರೆಡಿ, ಪ್ರಾಣ ಕೊಡೋದಕ್ಕೂ ರೆಡಿ. ಇದು ಬಿಜೆಪಿ ಕಾರ್ಯಕರ್ತರ ಭದ್ರಕೋಟೆ. ಇದು ನೀವು ಬರೀ 13 ವರ್ಷದಿಂದ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಅಂತ ನೀವೇನ್ ತೋರಿಸ್ತಾ ಇದ್ದೀರಾ. ಅದೇ ಮೊನ್ನೆ ಸಿದ್ದರಾಮಯ್ಯನವರು ಬಂದು ಏನು ನಮ್ಮ ಕ್ರೀಡಾಂಗಣ ಉದ್ಘಾಟನೆಗೆ ಅಂತ ಬಂದ್ರು, ಇನ್ನೂ ಒಂದು ಚಾನಕ್ಕೆ ಮುನ್ನೆತ್ತಿಲ್ರೇ. ಗುದ್ಲಿ ಪೂಜೆ ಆಗಿದವಾಗಿಂದ ಸಾವಿರಾರು ಬಸ್ಸುಗಳು ಸರ್ಕಾರಿ ವಾಹನಗಳನ್ನು ಬಳಸ್ಕೊಂಡು ಆವತ್ತು ದಿನದ ಗಟ್ಲೆ ಟ್ರಾಫಿಕ್ ಜಾಮ್ ಮಾಡಿದ್ರಲ್ಲ, ಆವತ್ತು ಯಾಕೆ FIR ಹಾಕಿಲ್ಲ? ಆ ನೈತಿಕತೆ ನಿಮ್ಗಿಲ್ವಾ? ಆವತ್ತು ಹಾಕ್ಬೇಕಾಗಿತ್ತು. ಇದೇ ಶಾಸಕರ ವಿರುದ್ಧ FIR ಮಾಡ್ಬೇಕಾಗಿತ್ತು. ಪೊಲೀಸ್ ಇಲಾಖೆಗಿದ್ದು ಸವಾಲ್ ನಮ್ದು. ಆವತ್ತು ಒಂದೊಂದು ಜನನ ಕರ್ಕೊ ಬರೋದಕ್ಕೆ ಒಬ್ಬೊಬ್ರಿಗೆ 500 ರೂಪಾಯಿ ಕೊಟ್ಟು ಯಾರಪ್ಪನ್ ದುಡ್ಡ್ರೆ? ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದೊಂದು ಬಸ್ಗೆ 25,000 ಕಾಸು, ಒಂದೊಂದು ವ್ಯಕ್ತಿಗೆ 500 ರೂಪಾಯಿ. ಇವತ್ತೆಲ್ಲ ನಾವು ಸಾಚ ನಾವು ಎಲ್ಲಾ ಮಾಡ್ತಾ ಇರ್ತಕ್ಕಂಥದ್ದು ಪರಿಶುದ್ಧವಾದಂತ ಆಡಳಿತ ಅಂತ ಇದ್ರಲ್ಲ, ಶಾಸಕರು ಬಂದು ನಾವ್ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಪ್ರೆಸ್ ಮೀಟ್ ಕೊಡ್ಲಿ. ಯಾರೆಲ್ಲ ಹೋಗಿದ್ರು ಮಹಿಳೆಯರ ಸಮೇತ ನಾವು ಬಹಿರಂಗ ಪಡಿಸ್ತೀವಿ. ಯಾವ ವ್ಯಕ್ತಿ ದುಡ್ಡು ಕೊಟ್ಟ ಅನ್ಸವ ನಾವು ಹೇಳಿಸ್ತೀವಿ, ದುಡ್ಡು ತಕೊಂಡವ್ರ ಕೈಯಲ್ಲಿ ಹೇಳಿಸ್ತೀವಿ. ಇದು ಶಾಸಕರ ಆಡಳಿತ. ಈ ಕ್ಷೇತ್ರದಲ್ಲಿ ಏನ್ ಸಾವಿರಾರು ಕೋಟಿನ ಇನ್ನ ಒಂದು ಇಟ್ಕೆ ಇಟ್ಟಿಲ್ಲ, ಒಂದು ಶನಿಕೆ ಮುನ್ನೆತ್ತಿಲ್ಲ. ಆಗಲೇ ಆ ಕಾರ್ಯಕ್ರಮಕ್ಕೆ ಏನೋ ಕೋಟಿಗಳ ಲೆಕ್ಕ ಖರ್ಚು. ಏನ್ ಆಡಳಿತ ಮಾಡ್ತಾ ಇದ್ದೀರಾ? ಏಕಚಕ್ರಾಧಿಪತಿ ಆಳ್ವಿಕೆನ ರಾಜಕೀಯ ಕುಗ್ಸೋದಕ್ಕೋಸ್ಕರ FIR ಮಾಡಿದಂತ ನಿಮ್ಮ ಆರೋಪನ. ಈಗ ಏನೋ ಇವ್ರು ರಾಜಕೀಯ ನಾನೇ ಮೊನ್ನೆ ಹೇಳಿದ್ದೀನಿ ಮಾತಾಡಿದಾಗ, ಇಷ್ಟು ದಿನ ನಾವು ಯಾವ ಪ್ರಶ್ನೆನೂ ಮಾಡಿರಲಿಲ್ಲ. ನಾವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಂಧಾರಿ ಧೃತರಾಷ್ಟ್ರ ರೀತಿ ನಾವು ಆಳ್ವಿಕೆ ನಡೆಸಿದೀವಿ. ಇವತ್ತು ಎಚ್ಚೆತ್ಕೊಂಡಿದೀವಿ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿ ಸ್ವಾಮಿ ಅಂತ ಈ ತಾಲೂಕಿನ ಪ್ರಪ್ರಥಮ ಪ್ರಜೆನ ನಾವು ಮನವರಿಕೆ ಮಾಡ್ಕೊಡ್ತಾ ಇದೀವಿ, ಬಡ್ದಿಪ್ಪಿಸ್ತಾ ಇದೀವಿ. ಅದರಲ್ಲೂ ಅವ್ರಿಗೆ ಆದಷ್ಟು ಬೇಗ ಈ ಸರ್ಕಾರ ಸಚಿವ ಸ್ಥಾನ ಕೊಡ್ಲಿ. ಆಗ್ಲಾದ್ರೂ ಆ ಸಚಿವ ಸ್ಥಾನ ಸಿಕ್ಕಿದ ಮೇಲೆ ಅನುದಾನ ತಂದು ಕೆಲಸ ಮಾಡ್ತಾರ ಅಂತ ಆ ದೇವ್ರಗಳಲ್ಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮನ್ನ ರಾಜಕೀಯ ಕುಗ್ಸೋದಕ್ಕೋಸ್ಕರ FIR ಆಗ್ತಾರಂತಾರ? 100% ಇದು. ಯಾರೆಲ್ಲ ಇವತ್ತು ಈ ತಾಲೂಕಿನಲ್ಲಿ ಪ್ರಶ್ನೆ ಮಾಡ್ತಾರೆ, ಕಾಮಗಾರಿಗಳು ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಹಾಗೂ ದುರಾಡಳಿತದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವ್ರನ್ನ ಕುಗ್ಗಿಸೋದಕ್ಕೆ ಹಾಗೂ ಅವ್ರಿಗೆ ಭಯ ಬೀಳಿಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಾಂತ್ರ ಅಂತ ಹೇಳ್ತೀನಿ.